ನಮಸ್ಕಾರ ಗೆಳೆಯರೆ. ಇವತ್ತು ಭಾರತೀಯ ರೈಲ್ವೆ ಬಗ್ಗೆ ತಿಳಿದುಕೊಳ್ಳೋಣ. ಒಂದನೆಯದಾಗಿ ಭಾರತೀಯ ರೈಲಿನ ಅತಿ ಉದ್ದನೆಯ ರೈಲಾಗಿರುವ ದಿಬ್ರುಗಢ್ ಕನ್ಯಾಕುಮಾರಿ ವಿವೇಕ್ ಎಕ್ಸ್‌ಪ್ರೆಸ್ ಭಾರತದ ಈಶಾನ್ಯ ರಾಜ್ಯ ಅಸ್ಸಾಂ ಮತ್ತು ದಿಬ್ರುಗಢ್ನಿಂದ ಭಾರತದ ದಕ್ಷಿಣ ರಾಜ್ಯವಾದ ತಮಿಳುನಾಡು ಕನ್ಯಾಕುಮಾರಿವರೆಗೆ ಚಲಿಸುವ ಭಾರತೀಯ ರೈಲು ಉದ್ದದ ರೈಲು. ಈ ರೈಲು 4189 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಮತ್ತು ಭಾರತದ 9 ರಾಜ್ಯಗಳ ಮೂಲಕ ಹಾದುಹೋಗುತ್ತದೆ. ಸೂಪರ್‌ಫಾಸ್ಟ್ ಎಕ್ಸ್‌ಪ್ರೆಸ್ ಭಾರತೀಯ ರೈಲು ಜಾಲದಲ್ಲಿ ಎಕ್ಸ್‌ಪ್ರೆಸ್ ರೈಲುಗಳ ಸರಣಿಯಾಗಿದೆ. ಈ ರೈಲುಗಳನ್ನು 2011 ಮತ್ತು 12ನೇ ಸಾಲಿನ ರೈಲು ಬಜೆಟ್‌ನಲ್ಲಿ ಅಂದಿನ ರೈಲು ಸಚಿವರು ಘೋಷಿಸಿದರು. ಈ ರೈಲುಗಳನ್ನು 2013ರಲ್ಲಿ ನಡೆಯಲಿರುವ ಸ್ವಾಮಿ ವಿವೇಕಾನಂದರ 150ನೇ ಜನ್ಮವಾರ್ಷಿಕೋತ್ಸವದ ನೆನಪಾಗಿ ಆರಂಭಿಸಲಾಯಿತು. ವಿವೇಕ್ ಎಕ್ಸ್‌ಪ್ರೆಸ್ ರೈಲುಗಳಲ್ಲಿ ಒಂದಾದ ದಿಬ್ರುಗಢದಿಂದ ಕನ್ಯಾಕುಮಾರಿವರೆಗಿನ ರೈಲುಗಳನ್ನು ದೂರ ಮತ್ತು ಸಮಯದ ದೃಷ್ಟಿಯಿಂದ ಭಾರತೀಯ ರೈಲ್ವೆ ಜಾಲದಲ್ಲಿ ಅತಿ ಉದ್ದವಾದ ಮಾರ್ಗವಾಗಿದೆ ಮತ್ತು ಪ್ರಸ್ತುತ ವಿಶ್ವದ 24ನೇ ಅತಿ ಉದ್ದವಾಗಿದ್ದ ರೈಲಾಗಿದೆ. ಗೆಳೆಯರೆ, ಎರಡನೇ ಅತಿ ಉದ್ದವಾದ ರೈಲಾಗಿರುವ ನಮ್ಮ ದಕ್ಷಿಣ ಭಾರತದ ರೈಲು ತಿರುವನಂತಪುರಂ ಸೆಂಟ್ರಲ್ ರೈಲ್ವೆದಿಂದ ಸಿಲಾಚರ್ ದೂರ 3999 ಕಿಲೋಮೀಟರ್ ಅವಧಿ 74 ಗಂಟೆಯ ಸೂಪರ್‌ಫಾಸ್ಟ್ ರೈಲು ಎಕ್ಸ್‌ಪ್ರೆಸ್ ಆಗಿದೆ. ತಿರುವನಂತಪುರಂ ಸೆಂಟ್ರಲ್ ಮತ್ತು ಸಿಲಾಚರ್ ನಡುವೆ ಚಲಿಸುವ ಜನಪ್ರಿಯ ರೈಲು. ಈ ರೈಲು ಸಾಮಾನ್ಯವಾಗಿ ಸಮಯಕ್ಕೆ ಸರಿಯಾಗಿರುತ್ತದೆ ಮತ್ತು ಇದು 78 ಗಂಟೆಗಳ ಕಾಲ 3931 ಕಿಲೋಮೀಟರ್ ಪ್ರಯಾಣಿಸುತ್ತದೆ. ಅರವೈನ್ ಎಕ್ಸ್‌ಪ್ರೆಸ್ ಪ್ರತಿ ಮಂಗಳವಾರ ಚಲಿಸುತ್ತದೆ. ದಾರಿಯುದ್ದಕ್ಕೂ 57 ನಿಲ್ದಾಣಗಳನ್ನು ಮಾಡುತ್ತದೆ. ಈ ರೈಲಿನಲ್ಲಿ ಎಸಿ 2 ಟೈರ್, ಎಸಿ 3 ಟೈರ್, ಸ್ಲೀಪರ್ ಕ್ಲಾಸ್ ಮತ್ತು ಸೆಕೆಂಡ್ ಸೀಟಿಂಗ್ ಕೋಚ್ಗಳು ಸೇರಿದಂತೆ 23 ಕೋಚ್ಗಳಿವೆ. ಇದು ಸಹ ಪ್ರಯಾಣಿಕರಿಗೆ ಪ್ಯಾಂಟ್ರಿ ಸೌಲಭ್ಯಗಳನ್ನು ಸಹ ಒದಗಿಸುತ್ತದೆ. ಮೂರನೆಯದಾಗಿ ಹಿಮಸಾಗರ್ ಎಕ್ಸ್‌ಪ್ರೆಸ್. ಇದು ಕನ್ಯಾಕುಮಾರಿ ಶ್ರೀ ಮಾತಾ ವೈಷ್ಣವಿ ದೇವಿ ಕತ್ರಾ ದೂರದಿಂದ ಒಟ್ಟು 3789 ಕಿಲೋಮೀಟರ್ ಅವಧಿಯನ್ನು 78 ಗಂಟೆಗಳ ಕಾಲ ಕ್ರಮಿಸಿ ಹಿಮಸಾಗರ್ ಎಕ್ಸ್‌ಪ್ರೆಸ್ ರೈಲು ಅತ್ಯಂತ ಪ್ರಸಿದ್ಧ ರೈಲುಗಳಲ್ಲಿ ಒಂದಾಗಿದೆ. ಕನ್ಯಾಕುಮಾರಿ ಮತ್ತು ಶ್ರೀ ಮಾತಾ ವೈಷ್ಣೋದೇವಿ ಕತ್ರಾ ನಡುವೆ ಚಲಿಸುತ್ತದೆ. ಇದು ನಮ್ಮ ದೇಶದ ಅತಿ ಉದ್ದ ಮಾರ್ಗದಲ್ಲಿ ಒಂದಾಗಿದೆ. ಅಂದಾಜು 3789 ಕಿಲೋಮೀಟರ್ಗಳನ್ನು ಒಳಗೊಂಡಿದೆ. ಹಿಮಸಾಗರ್ ಎಕ್ಸ್‌ಪ್ರೆಸ್ ವಾರಕ್ಕೊಮ್ಮೆ ಚಲಿಸುತ್ತದೆ ಮತ್ತು 12 ರಾಜ್ಯಗಳಲ್ಲಿ 77 ಸ್ಥಳಗಳಲ್ಲಿ ನಿಲ್ಲುತ್ತದೆ. ಒಟ್ಟು 19 ಕೋಚ್ಗಳನ್ನು ಸೆಕೆಂಡ್ ಎಸಿ, ಥರ್ಡ್ ಎಸಿ ಮತ್ತು ಸ್ಲೀಪರ್ ಕ್ಲಾಸ್ ಅನ್‌ರಿಸರ್ವ್ಡ್ ಕೋಚ್ಗಳಾಗಿ ವಿಂಗಡಿಸಲಾಗಿದೆ. ಅದು ಪ್ರಯಾಣಿಕರಿಗೆ ಅನುಕೂಲ ಆಗಿದೆ. ಇದರಲ್ಲಿಯೂ ಕೂಡ ಪ್ಯಾಂಟ್ರಿ ಕಾರ್ ಕೂಡ ಇದೆ. ನಾಲ್ಕನೇ ರೂಟ್ ಆಗಿ ಮಂಗಳೂರು ಸೆಂಟ್ರಲ್ ರೈಲ್ವೆದಿಂದ ಶ್ರೀ ಮಾತಾ ವೈಷ್ಣವಿ ದೇವಿ ಕತ್ರಾ, ಇದರ ಹೆಸರು ನವಯೋಗ ಎಕ್ಸ್‌ಪ್ರೆಸ್ ರೈಲಾಗಿದೆ. ಇದು ಒಟ್ಟು 3685 ಕಿಲೋಮೀಟರ್ ಚಲಿಸುತ್ತದೆ. ಒಟ್ಟು ಸಮಯ 68 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತದೆ. ಇದು ಮಂಗಳೂರು ಸೆಂಟ್ರಲ್ ಮತ್ತು ಕತ್ರಾ ನಡುವೆ ಚಲಿಸುವ ಮತ್ತೊಂದು ಸಾಪ್ತಾಹಿಕ ರೈಲು ನವಯುಗದ ಎಕ್ಸ್‌ಪ್ರೆಸ್ ಆಗಿದೆ. ಇದು 2016ರಲ್ಲಿ ಆರಂಭವಾಯಿತು ಮತ್ತು ಭಾರತೀಯ ರೈಲಿನಿಂದ ನಿರ್ವಹಿಸಲ್ಪಡುತ್ತದೆ. ಈ ರೈಲು ದೇಶದ 5ನೇ ಅತಿ ಉದ್ದ ಮಾರ್ಗದಲ್ಲಿ ಸಂಚರಿಸಲು ಹೆಸರುವಾಸಿಯಾಗಿದೆ. ನವಯುಗದ ಎಕ್ಸ್‌ಪ್ರೆಸ್ 3685 ಕಿಲೋಮೀಟರ್ ಪ್ರಯಾಣಿಸುತ್ತದೆ ಮತ್ತು ಪ್ರಯಾಣವನ್ನು ಪೂರ್ಣಗೊಳಿಸಲು 68 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಒಟ್ಟು
6 ರಾಜ್ಯಗಳಲ್ಲಿ ಹಾಯ್ದು ಹೋಗುತ್ತದೆ. ಕರ್ನಾಟಕ, ಪಾಂಡಿಚೇರಿ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಹರಿಯಾಣ, ಜಮ್ಮು ಕಾಶ್ಮೀರ ಹೆಚ್ಚಿನ ಭಾರತೀಯ ರೈಲ್ವೆ ಸೇವೆಯನ್ನು ಒದಗಿಸುತ್ತದೆ. ರೈಲು 61 ನಿಲ್ದಾಣಗಳನ್ನು ಮಾಡುತ್ತದೆ ಮತ್ತು ಇದರಲ್ಲಿ ಕೋಚ್ಗಳನ್ನು ನೋಡಬೇಕಾದರೆ AC 2 ಟೈರ್, AC 3 ಟೈರ್ ಮತ್ತು ಸ್ಲೀಪರ್ ಕ್ಲಾಸ್ ಕೋಚ್ಗಳನ್ನು ಹೊಂದಿರುತ್ತದೆ. 5ನೇದಾಗಿ ಅಗರ್ತಲ್ ಬೆಂಗಳೂರು. ಇದರ ಒಟ್ಟು ಕಿಲೋಮೀಟರ್ಗಳು 3599 ಕಿಲೋಮೀಟರ್. ಇದರ ಅವಧಿ 65 ಗಂಟೆಗಳಾಗಿದೆ. ಇದರ ಮಾರ್ಗ ನೋಡಿದರೆ ಬೆಂಗಳೂರಿನಿಂದ ಕಂಟೋನ್ಮೆಂಟ್ ದೂರದಲ್ಲಿ ಒಟ್ಟು 3599 ಕಿಲೋಮೀಟರ್ಗಳ ಗಂಟೆ